ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ನಾನು ರೆಗ್ಯುಲರ್ ಆಗಿ ಕೆಲವೊಂದು ಫಾಲೋ ಅಪ್ ಮಾಡ್ತಿರ್ತೀನಿ. ಸೊ ವೀಕ್ಲಿ ಒನ್ಸ್ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ತೀನಿ. ಲೈಕ್ ಆಯಿಲಿಂಗ್ ಮಾಡುವಂಥದ್ದು, ಹೇರ್ಗೆ ಆಯಿಲಿಂಗ್ ಮಾಡುವಂಥದ್ದು, ಆಮೇಲೆ ಫೇಶಿಯಲ್ ಹೇರ್ ರಿಮೂವ್ ಮಾಡುವಂಥದ್ದು, ಫೇಶಿಯಲ್ ಟಿಪ್ಸ್ ಫಾಲೋ ಮಾಡುವಂಥದ್ದು, ಆ್ಯಂಡ್ ಲಿಪ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹ್ಯಾಂಡ್ ಕೇರ್ ಆಗಿರ್ಬೋದು, ಫುಡ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಎಲ್ಲ ಕೂಡ ಕೇರ್ ಮಾಡ್ತಾ ಇರ್ತೀನಿ. ಸೊ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ನಾನು ಈ ಟಿಪ್ಸನ್ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಸೊ ಅದು ಮಾಡಬೇಕಾದ್ರೆ ಜಸ್ಟ್ ಆಯಿಲಿಂಗ್ ಮಾಡಿದೆ. ಸೊ ಆಯಿಲಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾದ್ರು ಹೋಗಬೇಕಾದ್ರೆ ನನಗೆ ಓಕೆ, ಈ ಐಡಿಯಾನ ನಾನು ನಿಮ್ಮೆಲ್ಲರ ಜೊತೆ, ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ, ನನ್ನ ಫಾಲೋ ಮಾಡೋರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಐಡಿಯಾ ಬಂತು. ಸೊ ಹಾಗಾಗಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನೋ ಟಿಪ್ಪು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸೊ ಬನ್ನಿ, ಇನ್ನೂ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ನಿಮ್ಗೇನಾದರೂ ಇಂಟ್ರೋ ಅಂದರೆ ಬೇರೆ ಟೈಪ್ ಆಫ್ ಇಂಟ್ರೋ ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ ಅಂತ. ಒಬ್ಬರು ಕೂಡ ಕಮೆಂಟ್ ಮಾಡಿಲ್ಲ. ಆ್ಯಂಡ್ ನನ್ನ ವೀಡಿಯೋಸ್ಗೆ ವ್ಯೂಸು ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ ಯಾರು ನೋಡ್ತೀರೋ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಸೊ ಗೈಸ್, ನಾನು ವೀಕ್ಲಿ ಒಂದ್ಸರಿ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ ರೀತಿಯಾಗಿ ನಾನು ಐ ಕೇರ್ ಕೂಡ ಮಾಡ್ತಾ ಇರ್ತೀನಿ. ತುಂಬ ಜನ ಡಾರ್ಕ್ ಸರ್ಕಲಿಂದ ತುಂಬ ಓದಾಡ್ತಾ ಇರ್ತೀರಾ. ಅಂದರೆ ಲೈಕ್ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಇರುತ್ತೆ, ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಇರುತ್ತೆ, ಅದಕ್ಕೊಂದು ಒಳ್ಳೆ ಸೊಲ್ಯೂಷನೇ ಸಿಗಲ್ಲ. ನನಗೂ ಕೂಡ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಇತ್ತು ಗೈಸ್, ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಇತ್ತು. ಸೊ ಈಗ ನೀವು ನೋಡ್ತಿರ್ಬೇಕಾದ್ರೆ ನನಗೆ ಒಂದು ಕೂಡ ಡಾರ್ಕ್ ಸರ್ಕಲ್ ಇಲ್ಲ. ಇದಕ್ಕೆಲ್ಲ ಕಾರಣ ಕೆಲವೊಂದು ಐ ಮಾಸ್ಕ್ಗಳು. ಸೊ ಐ ಮಾಸ್ಕ್ ಅಂತಂದರೆ ನಾನು ಆಲ್ಮೋಸ್ಟ್ ಹೊರಗಡೆ ಏನು ಕೊಂಡ್ಕೊಂಡು ಬರಲ್ಲ. ಈ ಥರ ಐ ಮಾಸ್ಕು ಇವೆಲ್ಲ ನಾನು ಜಾಸ್ತಿ ಹೊರಗಡೆ ಎಲ್ಲ ನಾನು ಪ್ರಿಫರ್ ಮಾಡಲ್ಲ. ಎಲ್ಲ ಹೋಮ್ ಮೇಡೇ ಪ್ರಿಫರ್ ಮಾಡ್ತೀನಿ. ಅದೇ ರೀತಿಯಾಗಿ ಹೋಮ್ ಮೇಡಾಗಿ ನಾನು ಐ ಕ್ರೀಮನ್ನು ಪ್ರಿಪೇರ್ ಮಾಡ್ಕೊತೀನಿ. ಇನ್ಸ್ಟೆಂಟಾಗಿ ನಿಮ್ಗೆ ಜಸ್ಟ್ 5 ಮಿನಿಟ್ಸಲ್ಲಿ ಐ ಮಾಸ್ಕ್ ರೆಡಿ ಆಗಿಬಿಡುತ್ತೆ. ಫ್ರೆಶ್ಶಾಗಿ ನಿಮಗೆ ಇಮಿಡಿಯೇಟಾಗಿ ಫ್ರೆಶ್ಶಾಗಿ ನೀವು ಐ ಕ್ರೀಮನ್ನು ಮನೇಲೇ ರೆಡಿ ಮಾಡ್ಕೋಬೋದು. ಸೊ ಅದು ಹೇಗೆ ಅಂತ ಬನ್ನಿ ತೋರಿಸ್ತೀನಿ. ಒಂದು ಚಿಕ್ಕ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಈ ಆಲೂ ಬಂದುಬಿಟ್ಟು ಒಂದು ಸಣ್ಣ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ನಂತರ ಇದನ್ನು ಮಿಕ್ಸಿಗೆ ಹಾಕಿ ಇದರಿಂದ ಜ್ಯೂಸ್ ತೆಗಿಬೇಕು. ನಂತರ 1 ಸ್ಪೂನಷ್ಟು ನಾವಿಲ್ಲಿ ಆಲೂ ಜ್ಯೂಸನ್ನು ತೆಗಿತಾ ಇದ್ದೀವಿ. ಇದೇನಂತಂದರೆ ಐ ಮಾಸ್ಕ್ ಅಲ್ವಾ, ಸ್ವಲ್ಪ ಸಾಕಾಗುತ್ತೆ. ಇದರಲ್ಲಿ ಒಂದು ಸ್ವಲ್ಪ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದರಲ್ಲಿ 3 ರಿಂದ 4 ಸ್ಯಾಫ್ರಾನನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ, ಅಂದರೆ 5 ಮಿನಿಟ್ಸ್ ಬಿಫೋರು, ನೀವು ಯಾವಾಗ ಐ ಮಾಸ್ಕ್ ಅಪ್ಲೈ ಮಾಡ್ಕೋತೀರೋ ಅದಕ್ಕಿಂತ 5 ಮಿನಿಟ್ಸ್ ಬಿಫೋರು ಈ ಐ ಮಾಸ್ಕ್ ಕ್ರೀಮನ್ನು ರೆಡಿ ಮಾಡಿ ಇಟ್ಕೋಬೇಕು. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ್ಯಂಡ್ ಸಾಫ್ರಾನ್ ಕೂಡ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಇದರಲ್ಲಿ ನೋಡಿದ್ರಲ್ಲ, ಈ ರೀತಿಯಾಗಿ ಐ ಮಾಸ್ಕನ್ನು ಪ್ರಿಪೇರ್ ಮಾಡ್ಕೋಬೇಕು. ಆ್ಯಂಡ್ ನಾನು ಇಲ್ಲಿ ಆಲೂಗಡ್ಡೆ ಜ್ಯೂಸ್ ಹಾಕಿ ತೊಗೊಂಡಿದ್ದೀನಿ ಅಂತಂದರೆ, ಆಲೂಗಡ್ಡೆಯಲ್ಲಿ ಗ್ಲೈಕೋಲಿಕ್ ಆ್ಯಸಿಡ್ ಇರುತ್ತೆ. ಇದು ನಮ್ಮ ಸ್ಕಿನ್ ಮಾರ್ಕ್ಸ್ ಆಗಿರ್ಬೋದು ಇವೆಲ್ಲ ಕೂಡ ರೆಡ್ಯೂಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್. ಇದು ಸ್ಕಿನ್ಗೆ ಅಷ್ಟೇ ಅಲ್ಲ, ಹೇರ್ಗೂ ಕೂಡ ತುಂಬಾ ಯೂಸ್ಫುಲ್ ಗ್ಲೈಕೋಲಿಕ್ ಆ್ಯಸಿಡ್. ಆ್ಯಂಡ್ ನಾವು ಈ ಪ್ಯಾಕ್ಡ್ ಕ್ರೀಮ್ಸ್ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ, ಅವೆಷ್ಟೋ ದಿನದಿಂದ ಪ್ರಿಪೇರ್ ಮಾಡಿಟ್ಟಿರ್ತಾರೆ. ಸೊ ಅವೆಲ್ಲ ಕೂಡ ಅಷ್ಟು ಜೆನ್ಯೂನ್ ಆಗಿ ಅನಿಸಲ್ಲ ನನಗೆ. ಅದ್ರ ಬದಲಾಗಿ ನಮ್ಮ ಪೂರ್ವಜರು ಏನು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ರು, ಸೊ ಆ ಟಿಪ್ಸ್ನ ನಾವು ಫಾಲೋ ಮಾಡಿ ಮನೆಯಲ್ಲೇ ಹೋಮ್ ರೆಮಿಡಿಯನ್ನೇ ಪ್ರಿಪೇರ್ ಮಾಡ್ಕೋಬೋದು ಅಂತ ನಾನು ತುಂಬ ದಿನದಿಂದ ಹೇಳ್ತಾನೇ ಇದ್ದೀನಿ. ಹೋಮ್ ರೆಮಿಡೀಸೇ ನಾನು ಫಾಲೋ ಮಾಡೋದಂತ. ಆಲ್ಮೋಸ್ಟ್ ನಾನು ಹಾಸ್ಪಿಟಲ್ಗೆ 2 ಇಯರ್ಸ್ ಬ್ಯಾಕ್ ಹೋಗಿದ್ದೆ. ಇಲ್ಲ 1.5 ಇಯರ್ ಆಯಿತು ನಾನು ಬಿಟ್ಟು ಹೇಳಬೇಕು ಅಂತಂದರೆ. ಅದೇ ಲಾಸ್ಟ್ ನಾನು ಮತ್ತೆ ಹೋಗೇ ಇಲ್ಲ ಹಾಸ್ಪಿಟಲ್ಗೆ. ಮನೆಯಲ್ಲೇ ಇರುವಂಥ ಕೆಲವೊಂದು ಈ ಥರ, ಈಗ ನೋಡಿ ನನಗೆ ಪೀರಿಯಡ್ ಪಿಂಪಲ್ ಆಗಿಬಿಡುತ್ತೆ. ಈ ಥರ ಪಿಂಪಲ್ ಆದಾಗ ನಾನು ಸಮ್ಟೈಮ್ ಹೋಮ್ ರೆಮಿಡಿ ಫಾಲೋ ಮಾಡ್ತೀನಿ. ಇಲ್ಲ ಅಂತಂದರೆ ಆಟೋಮೆಟಿಕ್ ಅದಾಗೆ 5 ಡೇಸ್ ಆದಮೇಲೆ ಅದೇ ಹೋಗ್ಬಿಡುತ್ತೆ. ಸೊ ಈ ಥರ ನಾನು ನನ್ನ ಮೈಂಡನ್ನು ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಸೊ ನೀವು ಕೂಡ ಅಷ್ಟೇ ಆಲ್ಮೋಸ್ಟ್ ಹೊರಗಡೆ ಕ್ರೀಮ್ಸ್, ಕೆಮಿಕಲ್ ಕ್ರೀಮ್ಸ್ಗಳನ್ನು ಫಾಲೋ ಮಾಡಿದೆ ಮನೆಯಲ್ಲೇ ಇರುವಂಥ ಆಲ್ಮೋಸ್ಟ್ ಮನೆ ಹೋಮ್ ರೆಮಿಡೀಸ್ನ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಸ್ಕಿನ್ನನ್ನು ಬ್ರೈಟಾಗಿ, ನಿಮ್ಮ ಸ್ಕಿನ್ಗೆ ಹೆಲ್ದಿ ಫಾಲೋ ಅಪ್ ಮಾಡಿಕೊಂಡು ನಿಮ್ಮ ಸ್ಕಿನ್ಗೆ ಹೆಲ್ದಿ ಟ್ರೀಟ್ಮೆಂಟ್ ಕೊಡಿ. ಹೆಲ್ದಿ ಟ್ರೀಟ್ಮೆಂಟೇ ತುಂಬ ಬೆಸ್ಟು. ಹಾಗಾಗಿ ನಾನು ನನ್ನ ಚಾನಲಲ್ಲಿ ಹೆಲ್ದಿ ಟಿಪ್ಸನ್ನು ತುಂಬಾ ಶೇರ್ ಮಾಡಿದ್ದೀನಿ. ಯಾರಿಗೆ ಯಾವ ಟಿಪ್ ಬೇಕಂತಂದ್ರೆ ಅದನ್ನು ತೊಗೋಬೋದು. ಸೊ ಅದರಲ್ಲಿ ತುಂಬಾ ವೀಡಿಯೋಸ್ ಇದೆ. ಯಾವ್ಯಾವ ಸ್ಕಿನ್ ಟೈಪ್ಗೆ ಯಾವ ರೀತಿಯಾದ ಫೇಶಿಯಲ್ಸ್ ಎಲ್ಲ ಸೆಟ್ ಆಗುತ್ತೆ, ಫೇಶಿಯಲ್ಸ್ ಯಾಕೆ ಮಾಡ್ಕೋಬೇಕು ಎಲ್ಲ ಕೂಡ ನಾನು ಹೇಳಿರ್ತೀನಿ. ಸೊ ಎಲ್ಲ ನೀವು ನೋಡಿ ಚೆಕ್ಔಟ್ ಮಾಡಿ. ನನ್ನ ಚಾನಲಲ್ಲಿರುವಂಥ ಪ್ರತಿಯೊಂದು ವೀಡಿಯೋನೂ ಕೂಡ ಚೆಕ್ಔಟ್ ಮಾಡಿ. ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೋ ಅದನ್ನು ನೀವು ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಹೋಮ್ ರೆಮಿಡೀಸ್ ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ಕೆಮಿಕಲ್ದು ಏನಾದರೂ ನೀವು ಟ್ರೈ ಮಾಡಿದರೆ ಅದು ನೀವು 100% ನಿಮ್ಗೆ ಏನೂ ಆಗೋಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಹೋಮ್ ರೆಮಿಡೀಸ್ ಏನೂ ಆಗೋಲ್ಲ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ. ಮನೆಯಲ್ಲೇ ರೆಗ್ಯುಲರ್ ಆಗಿರುವಂಥ ಪ್ರಾಡಕ್ಟ್ಸಿಂದಲೇ ನಾವು ನಮಗೆ ರೆಗ್ಯುಲರ್ ಬೇಕಾಗಿರುವಂಥ ಬ್ಯೂಟಿ ಸ್ಕಿನ್ನನ್ನು ನಾವು ಪಡಿಬೋದು. ಸೊ ಈಗ ನಾನು ಐ ಕ್ರೀಮನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸ್ಯಾಫ್ರಾನು ಇದೆಲ್ಲ ಹಾಕಿ ನಾನು 5 ಮಿನಿಟ್ಸ್ ಆಯಿತು ಗೈಸ್. ಸೊ ಸ್ಯಾಫ್ರಾನ್ ಎಲ್ಲ ಕರಗೋಗಿದೆ. ಮಿಕ್ಸ್ ಮಾಡಿಬಿಟ್ರೆ ಸೊ ನೋಡಿ
ಆಲ್ಮೋಸ್ಟ್ ಸ್ಯಾಫ್ರಾನ್ ಎಲ್ಲ ಕರ್ಗೋಯ್ತು. ಸೊ ಸ್ಯಾಫ್ರಾನ್ ಈ ಥರ ಕರ್ಗೋಗಾದ್ಮೇಲೆ ಯೆಲ್ಲೋ ಕಲರ್ ಆಯಿತು ನೋಡಿ. ಸೊ ಆಲೂಗಡ್ಡೆ ತುಂಬ ಒಳ್ಳೆಯದು ಆ್ಯಂಡ್ ಸ್ಯಾಫ್ರಾನ್ ಕೂಡ ತುಂಬ ಒಳ್ಳೆಯದು ಡಾರ್ಕ್ ಸರ್ಕಲ್ಗೆ. ಜಸ್ಟ್ ನೀವು ಈ ಥರ ಡಾರ್ಕ್ ಸರ್ಕಲ್ಗೆ ಅಪ್ಲೈ ಮಾಡಿ, ಎಲ್ಲಿವರೆಗೂ ಡಾರ್ಕ್ ಸರ್ಕಲ್ ಇದೆಯೋ ಅಲ್ಲಿವರೆಗೂ ಜಸ್ಟ್ ಈ ಥರ ಥಿಕ್ ಕ್ಲಿಯರಾಗಿ ಅಪ್ಲೈ ಮಾಡಿ. ನೀವು ಸ್ವಲ್ಪ ಸ್ವಲ್ಪನೇ ಪ್ರಿಪೇರ್ ಮಾಡ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡು ಏನು ಪ್ರಿಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ವಲ್ಪ ಹಾಕ್ಕೊಂಡು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಈ ಆಲೂಗಡ್ಡೆದು ಜ್ಯೂಸ್ ಏನಿದೆಯಲ್ಲ ಅದರಲ್ಲಿ ಗ್ಲೈಕೋಲಿಕ್ ಆ್ಯಸಿಡ್ ಇರುತ್ತೆ. ಸೊ ಅದರಿಂದ ಏನು ಅಂತಂದರೆ ನಿಮ್ಮ ಈ ಡಾರ್ಕ್ನೆಸ್ಸನ್ನು ಕಡಿಮೆ ಮಾಡೋಕ್ಕೆ, ಲೈಟನ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಆಲೂಗಡ್ಡೆ. ಆ್ಯಂಡ್ ಅಕ್ಕಿ ಹಿಟ್ಟು ಆಬ್ವಿಯಸ್ಲಿ ವೈಟನ್ ಮಾಡೋಕ್ಕೆ ತುಂಬ ಯೂಸ್ಫುಲ್ಲು. ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಐ ಪ್ಯಾಕನ್ನು ಪ್ರಿಪೇರ್ ಮಾಡ್ಕೋಬೇಕು. ಸೊ ನಿಮ್ಗೆ ಆಲೂಗಡ್ಡೆ ಜ್ಯೂಸಿಂದ ಒಂದು ಸ್ವಲ್ಪ ಎಲ್ಲಾದರೂ ಲೈಕ್ ಹಿಂಗೆ ಅಪ್ಲೈ ಮಾಡ್ತಿರಲ್ವ, ಅಪ್ಲೈ ಮಾಡಿದಾಗ ಒಂಚೂರು ಈ ಇಚಿಂಗ್ ಅನಿಸ್ಬೋದು, ಸ್ವಲ್ಪ ಲೈಟಾಗಿ ನಾಟ್ ಮಚ್ ಅನಿಸಲ್ಲ. ಆ್ಯಕ್ಚುಲಿ ನನಗೆ ಒಂಚೂರು ಕೂಡ ಅನ್ನಿಸ್ತಾ ಇಲ್ಲ ಇವಾಗ. ಕೆಲವೊಬ್ಬರಿಗೆ ಯಾರಿಗೆ ಆಲೂಗಡ್ಡೆ ಜ್ಯೂಸ್ ಇಡ್ಸಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ಒಂಚೂರು ಹಿಂಗೆ ಇಚಿಂಗ್ ಆಗ್ತಾ ಇರುತ್ತೆ ಇಲ್ಲಿ. ಸೊ ನೀವೇನು ಹೆದರ್ಕೋಬೇಡಿ, ಅದು ಏನೂ ಆಗಲ್ಲ. ಆ್ಯಕ್ಚುಲಿ ಆ ಥರ ಇಚಿಂಗ್ ಆದರೆ ನಿಮ್ಗೆ ಏನೋ ಆಗ್ತಾಯಿದೆ ನನಗೆ ಅಂತ ಹೆದರ್ಕೋಬೇಡಿ. ಜಸ್ಟ್ ಕಣ್ಣೊಳಗೆ ಹೋಗದೆ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಸುತ್ತಮುತ್ತ ನೀವು ಅಪ್ಲೈ ಮಾಡ್ತೀರಲ್ಲ ಐ ಸುತ್ತಮುತ್ತ, ಅದು ಇಚಿಂಗ್ ಆದರೂ ಕೂಡ ಏನು ತೊಂದರೆ ಆಗೋಲ್ಲ. ಈ ಥರ ಡ್ರೈ ಆದಮೇಲೆ ಬೇಗ ಮಿನಿಮಮ್ ಒಂದು 5 ಮಿನಿಟ್ಸ್ ಬಿಡಿ. ಸೊ 5 ಮಿನಿಟ್ಸ್ ಬಿಟ್ಟಾದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸಿಂಪಲ್, ತುಂಬ ಈಸಿ ಆ್ಯಂಡ್ ಯಾವುದೇ ಖರ್ಚಿಲ್ಲದೆ, ನೀವು ಜಾಸ್ತಿ ಖರ್ಚಿಲ್ಲದೆ ನೀವು ಈಸಿಯಾಗಿ ನಿಮ್ಮ ಐ ಸುತ್ತಮುತ್ತ, ಮೌತ್ ಸುತ್ತಮುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಕೂಡ ರೆಡ್ಯೂಸ್ ಮಾಡ್ಕೋಬೋದು. ನೀವು 1 ಮಂತ್ ಟ್ರೈ ಮಾಡಿ, ನಿಮಗೆ ಲೈಟಾಗಿ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಅಂದರೆ ನಿಮ್ಮ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್ ಏನು ಅಂತ. ಸೊ ನೋಡಿದ್ರಲ್ವ ಗೈಸ್, ಸಿಂಪಲ್ ಆ್ಯಂಡ್ ಯೂಸ್ಫುಲ್ ಟಿಪ್ಪನ್ನು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ, ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬೈ.